ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಾನು ನರ್ಸಡಿ ಪಾಟೀಲ್. ಬನ್ನಿ ಇವತ್ತು ಒಳ್ಳೆದನ್ನ ಕಲಿಯೋಣ. ಪ್ರಿಯ ಸ್ನೇಹಿತರೆ, ಹೀಗೆ ಅಮೆರಿಕದಲ್ಲಿ 1980ರ ದಶಕದಲ್ಲಿ ಒಂದು ನಟೋರಿಯಸ್ ಅಂದರೆ ಕುಖ್ಯಾತಿ ಪಡೆದಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಯಿತು ಕಳ್ಳತನದ ಆರೋಪದ ಮೇಲೆ. ಅವನು ಅನೇಕ ಬ್ಯಾಂಕ್ಗಳನ್ನು ದರೋಡೆ ಮಾಡಿದ್ದ ಅಂಥ ಒಂದು ಪ್ರಕರಣದಲ್ಲಿ ಅವನನ್ನು ಬಂಧಿಸಲಾಯಿತು. ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆದ ನಂತರ ಅವನಿಗೆ ಶಿಕ್ಷೆಯನ್ನು ಘೋಷಿಸಿದರು. ನಂತರದಲ್ಲಿ ಆ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಜಡ್ಜಿಗೆ ಅನಿಸಿತ್ತು, ಇವನು ಇಷ್ಟು ದೊಡ್ಡ ಕಳ್ಳ ಆಗಲಿಕ್ಕೆ ಕಾರಣ ಏನಾದರೂ ಇರ್ಬೋದಲ್ಲ, ಆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅನ್ನೋ ಒಂದು ಕುತೂಹಲದಿಂದ ಜಡ್ಜ್ ಸಾಹೇಬ್ರು ಅವನನ್ನು ಕೇಳಿದರು, ಮಿಸ್ಟರ್, ಯು ಸೋ ಬಿಕಮ್ ಅ ನೋಟೋರಿಯಸ್ ಕ್ರಿಮಿನಲ್ ಆರ್ ಥೀಫ್, ದೊಡ್ಡ ಕಳ್ಳನಾಗಿದ್ದೀಯಾ, ಕುಖ್ಯಾತಿಯನ್ನು ಪಡೆದಿದ್ದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ. ಅದಕ್ಕೆ ಅವನು ಅಪರಾಧಿ ಹೇಳ್ತಾನೆ, ಮೈ ಡಿಯರ್ ಲಾರ್ಡ್, ದ ಮೇನ್ ರೀಸನ್ ಈಸ್ ಮೈ ಮದರ್. ಅದಕ್ಕೆ ನಮ್ಮ ತಾಯಿ ಅಂತ ಹೇಳಿದ. ಅದಕ್ಕೆ ಜಡ್ಜ್ ಸಾಹೇಬರು ಕೇಳ್ತಾರೆ, ನಿಮ್ಮ ತಾಯಿ ಹೇಗೆ ಕಾರಣ ಆಗಲು ಅಂತ. ಅದಕ್ಕೆ ಹೇಳ್ತಾನೆ, ಸರ್, ನಾನೀಗ ಹತ್ತತ್ರ 1-2ನೇ ಕ್ಲಾಸ್ ಇರ್ಬೋದು. ಆಗ ನಾನು ಓದ್ತಿರುವಂಥ ಶಾಲೆಯಲ್ಲಿ ನಾನು ಪಕ್ಕದ ನನ್ನ ಆಜುಬಾಜು ಕೂತಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ಒಂದು ಪೆನ್ಸಿಲನ್ನು ಕದ್ಕೊಂಡ್ಬಂದೆ. ಆಗ ನನ್ನ ತಾಯಿ ಮುಗುಳ್ನಕ್ಕಿದ್ಲು. ಅಷ್ಟೇ, ಯಾಕೆ ತಂದಿದೀಯಾ ಅಂತ ಕೇಳಿಲ್ಲ, ಒಂದೇಟು ಹೊಡೆದು ಕೂಡ ಇರಲಿಲ್ಲ, ನನಗೆ ಶಿಕ್ಷೆನೂ ಕೊಟ್ಟಿರಲಿಲ್ಲ. ಅದಾದ ನಂತರ ನನಗೆ ಖುಷಿ ಸಿಗ್ತಾ ಇತ್ತು. ಸಾಧ್ಯವಾದಷ್ಟು ಯಾವಾಗ ಸಮಯ ಸಿಗ್ತದೋ, ಯಾವಾಗ ಅವಕಾಶ ಸಿಗ್ತದೋ ಅದನ್ನು ಸದುಪಯೋಗ ಮಾಡಿಕೊಂಡು ಸಾಮಾನನ್ನು ಕದೀತಾ ಬಂದೆ. ಮುಂದೆ ದೊಡ್ಡ ಕಳ್ಳನಾಗಿ ಬೆಳೆದೆ. 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಒಂದು ಗಾದೆ ಮಾತಿದೆಯಲ್ಲ ಸರ್, ಸೇಮ್ ಲೈಕ್ ದಟ್ ಹ್ಯಾಪೆಂಡ್ ಇನ್ ಮೈ ಲೈಫ್. ಅದಾದ ನಂತರ ನಿನಗೆ ಅನಿಸ್ತಾ ಇರಲಿಲ್ಲ, ಜಡ್ಜ್ ಸಾಹೇಬರು ಕೇಳ್ತಾರೆ, ನಿನಗೆ ಅನಿಸ್ಲೇ ಇಲ್ವಾ ಇದು ತಪ್ಪು ಮಾಡ್ತಿರೋದು? ತಪ್ಪೇ ಮಾಡ್ತಿದ್ದೀನಿ ಅಂತ ಗೊತ್ತಿತ್ತು, ಆದರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆಗಲಿ ಎಬಿಲಿಟಿ ಆಗಲಿ ನಂತರ ಇರಲಿಲ್ಲ, ಆಗಲೇ ಕಳ್ಕೊಂಡಿದ್ದೆ ಅದನ್ನು. ಅದಕ್ಕೆ ಇದರಲ್ಲಿ ತಾಯಿ ಅಪರಾಧ ಅಂತ ಗೊತ್ತಾಯಿತು. ತಾಯಿ ಮಾಡಿರ್ತಕ್ಕಂಥ ಸಣ್ಣ ತಪ್ಪು ಈ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಾಯಿಸ್ತು. ಪ್ರಿಯ ಸ್ನೇಹಿತರೆ, ಅದಕ್ಕೆ ಹೇಳ್ತಾರೆ, ನಾವು ಈ ಪೇರೆಂಟ್ಸ್, ಪೋಷಕರಾದವರು ಮಾಡುವ ಒಂದು ಸಣ್ಣ ತಪ್ಪು ವ್ಯಕ್ತಿಯ ಆ ಮಗುವಿನ ಜೀವನವನ್ನು ಬದಲಾಯಿಸ್ತದೆ. ನಾವು ಮಾಡುವ ಒಳ್ಳೆಯ ಕೆಲಸ ವ್ಯಕ್ತಿಯ ಆ ಮಗುವಿನ ಜೀವನ ವ್ಯಕ್ತಿತ್ವದ ಮೇಲೆ ಅಗಾಧವಾಗಿರ್ತಕ್ಕಂಥ ಪರಿಣಾಮ ಬೀರುತ್ತದೆ. ಹಾಗಾಗಿ ಪೋಷಕರಾದವರು ಭಾಳ ಎಚ್ಚರಿಕೆಯಿಂದ ಮಕ್ಕಳ ಜೊತೆ ವ್ಯವಹಾರ ಮಾಡಬೇಕು. ಮಕ್ಕಳ ಒಂದು ಭೌತಿಕ ಅಥವಾ ಮಾನಸಿಕ ಬೆಳವಣಿಗೆಯಲ್ಲಿ, ಅವರ ಒಂದು ಪ್ರಬುದ್ಧತೆಯಲ್ಲಿ, ಅವರನ್ನು ಪ್ರವೃತ್ತಿಯನ್ನು ಬೆಳೆಸುವಲ್ಲಿ ನಾವು ಕಾರಣರಾಗ್ತೀವಿ. ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದ ನಾವು ವರ್ತಿಸೋಣ, ಒಳ್ಳೆಯ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸೋಣ ಎನ್ನುವ ಮಾತಿನೊಂದಿಗೆ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.